ಸಭಾ ಕಾರ್ಯಕ್ರಮ ಆಗಲೇ ಸೂಚಿಸಿದಂತೆ ಸಭಾ ಕಾರ್ಯಕ್ರಮದ ನಂತರ ಮಕ್ಕಳ ಪ್ರದರ್ಶನಗಳು ಇನ್ನೂ ಇವೆ, ಇನ್ನು ನಡೆಯಲಿದೆ. ಎಲ್ಲರೂ ಸಾವಧಾನ ಚಿತ್ತರಾಗಿ ಕೂತಿರಬೇಕು ಅಂತ ವಿನಂತಿ. ವೇಣುವಣ್ಣ ತಿಳಿಸಿದ ಹಾಗೆ ಸಭಾ ಕಾರ್ಯಕ್ರಮ ಮುಂದುವರಿಯುತ್ತೆ. ಈ ಸಭಾ ಕಾರ್ಯಕ್ರಮವನ್ನು ಸಮನಾಕ ನಿರ್ವಹಣೆ ಮಾಡ್ತಿದ್ದಾರೆ. ಅವರ ಪರವಾಗಿ ನಾನು ಕೆಲವು ಮಾತುಗಳನ್ನು ಆಡ್ತಿದ್ದೀನಿ. ಸುಧೀಂದ್ರ ಅಣ್ಣ ದಯಮಾಡಿ ಮೇಲ್ಗಡೆ ಬರಬೇಕು. ರಂಜನಿ ಅಕ್ಕ ಮೇಲ್ಗಡೆ ಬನ್ನಿ. ಚಪ್ಪಾಳೆ ಮೂಲಕ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಳೋಣ. ಗುರುಕುಲದಲ್ಲಿ ಅನೇಕ ಪರ್ವಗಳನ್ನು ಆಚರಣೆ ಮಾಡ್ತೀವಿ. ಅದರಲ್ಲಿ ವಾಮನ ಜಯಂತಿ ಅಂತ ಒಂದು ಪರ್ವವು ಕೂಡ ಬರುತ್ತೆ. ಅಂದರೆ ಇವತ್ತಿನ ಹೊರಗಿನ ಪ್ರಪಂಚದಲ್ಲಿ ಚಿಲ್ಡ್ರನ್ಸ್ ಡೇ ಮತ್ತು ಟೀಚರ್ಸ್ ಡೇ ಅಂತ ಆಚರಣೆ ಮಾಡುವುದನ್ನು ನಾವೆಲ್ಲರೂ ಕೂಡ ಕೇಳಿರ್ತೀವಿ. ಆದರೆ ಪೂರ್ಣಪ್ರಮತಿಯಲ್ಲಿ ಮಾತ್ರ ಗುರುಪೂರ್ಣಿಮಾ ಮತ್ತು ವಾಮನ ಜಯಂತಿ. ಗುರುಪೂರ್ಣಿಮಾ ಅಂದು ಮಕ್ಕಳು ಗುರುಗಳಿಗೆ ಏನಾದರೂ ಮುದವನ್ನು ಕೊಟ್ಟರೆ, ವಾಮನ ಜಯಂತಿಯ ದಿನ ಗುರುಗಳು ಮಕ್ಕಳಿಗೆ ಮುದವನ್ನು ಉಂಟು ಮಾಡ್ತಾರೆ. ಆದರೆ ಈ ನಮ್ಮ ವಾರ್ಷಿಕೋತ್ಸವ ವರ್ಷದಿಂದ ವರ್ಷಕ್ಕೆ ಚೆನ್ನಾಗಿ ತನ್ನನ್ನು ತಾನು ರೂಪಿಸ್ಕೊಳ್ತಾ ಇದೆ. ಕಳೆದ ವರ್ಷಕ್ಕಿಂತ ಹೆಚ್ಚಿನ ಪಾಲು ಈ ವರ್ಷ ಪೋಷಕರು ಮತ್ತು ಅಧ್ಯಾಪಕರು, ಮಕ್ಕಳು ಎಲ್ಲರೂ ಸೇರಿ ಈ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಹಾಗಾಗಿ ಇದು ತುಂಬ ಸೊಗಸಾದ ಕಲ್ಪನೆಯಾಗಿರ್ತಕ್ಕಂಥದ್ದು. ಹಾಗಾಗಿ ಇಷ್ಟೊತ್ತು ಆಗಲೇ ಕೃಷ್ಣಲೀಲಾ ಅನ್ನುವ ನಾಟಕ ಆಗ್ಬೋದು, ಇದೀಗ ಮಾಡಿರುವ ಸಂಕೀರ್ತನೆ ಆಗ್ಬೋದು, ಮೂವರು ಕೂಡ ಸೇರಿ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಹಾಗಾಗಿ ಈ ಮಧ್ಯಾಹ್ನದ ಸತ್ರದಲ್ಲಿ ಪೂಜ್ಯರು ಶ್ರೀಯುತರು ಸುಧೀಂದ್ರಣ್ಣ ಹಾಗೂ ರಂಜನಿ ಅಕ್ಕ ಅವರು ಆಗಮಿಸಿದ್ದಾರೆ. ಅವರು ಈ ಕಾರ್ಯಕ್ರಮಗಳಲ್ಲಿ ಅವರ ಅನಿಸಿಕೆಗಳನ್ನು ಚುಟುಕಾಗಿ ಹೇಳ್ತಾ, ಮತ್ತು ಏನಂತಾರೆ ಅದಕ್ಕೆ, ಈ ವಿದ್ಯಾರ್ಥಿಗಳು ಹಾಗೂ ಮತ್ತು ಪೋಷಕರು ಯಾರು ಕೂಡ ಮಧ್ಯದಲ್ಲಿ ಎದ್ದು ಹೋಗಬಾರ್ದು, ಮೌನ ವಹಿಸಬೇಕು. ಯಾರಾದರೂ ವಿದ್ಯಾರ್ಥಿಗಳನ್ನು ನಾನು ನೋಡ್ತಿದ್ರೆ ಅವ್ರಿಗೆ ಗೊತ್ತಾಗಿರುತ್ತೆ ನಾವು ಮಾತಾಡ್ತಾ ಇದ್ದೀವಿ, ಅದಕ್ಕೆ ನಮ್ಮನ್ನು ನೋಡ್ತಿದ್ದಾರೆ ಅವರು ಅಂತ. ಹಾಗಾಗಿ ದಯಮಾಡಿ ಇನ್ನು ಮುಂದೆ ಯಾರು ಕೂಡ ಮುಂದುವರಿಸಬಾರ್ದು. ತಮ್ಮ ಮಾತನ್ನು ಸಮನಾಕ ನಿರ್ವಹಣೆ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಜೈ ಶ್ರೀರಾಮ್. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾ ರಥಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಪೂರ್ಣಪ್ರಮತಿ ಉತ್ಸವದ ಕಲಿಕಾ ಪ್ರಸ್ತುತಿಯ ಈ ದಿನದಂದು ಬೆಳಗಿನಿಂದ ಅನೇಕ ಕಾರ್ಯಕ್ರಮಗಳು ಮಕ್ಕಳ, ಪೋಷಕರ ಹಾಗೂ ಅಧ್ಯಾಪಕರ ವಿವಿಧ ಕಲಾ ಪ್ರೀತಿಯನ್ನು ಬಿತ್ತರಗೊಳಿಸುವಂಥ ಕಾರ್ಯಕ್ರಮಗಳು ನಡೆದಿವೆ, ಇನ್ನು ನಡೀಲಿಕ್ಕಿವೆ. ಈ ದಿನದ ಈ ಶುಭ ಸಂಜೆಯಲ್ಲಿ ನಮ್ಮೊಂದಿಗೆ ಈರ್ವರು ವೈದ್ಯ ಮಿತ್ರರಿದ್ದಾರೆ. ಇಬ್ಬರೂ ಕೂಡ ವೈದ್ಯರು. ವಿಶೇಷ ಅಂದರೆ ಇಬ್ಬರಿಗೂ ಭಾರತೀಯತೆ ಅನ್ನೋದು ಸಮಾನ ಧರ್ಮ ಇದೆ. ನಾವು ಅಂದ್ಕೊಳ್ತೀವಿ ವೈದ್ಯರು ಅಂದರೆ ಸ್ವಲ್ಪ ಆಧುನಿಕ ಪರವಾಗಿರ್ತಾರೆ, ಅವರಿಗೆ ಇಂಥದ್ರ ಮೇಲೆಲ್ಲ ಅಷ್ಟು ಆಸಕ್ತಿ ಇರೋದಿಲ್ಲ ಅಂತ. ಇಬ್ಬರಿಗೂ ಕಲಾಪ್ರೀತಿಯೂ ಇದೆ, ಭಾರತೀಯತೆ ಇದೆ. ಹಾಗಾಗಿ ಪೂರ್ಣಪ್ರಮತಿಗೆ ಅವರು ಅಭ್ಯಾಗತರಾಗಿ ಎಂದು ಬಂದಿರೋದು ನಮ್ಮೆಲ್ಲರ ಹೆಮ್ಮೆ. ಮೊದಲಿಗೆ ನಮ್ಮ ಜೊತೆಗಿದ್ದಾರೆ ಶ್ರೀಮತಿ ರಂಜನಿ ದೇಶಪಾಂಡೆ ಅವರು. ಡಾಕ್ಟರ್ ರಂಜನಿ ದೇಶಪಾಂಡೆ ಅವರು ಅಂತ ಹೇಳೋದಕ್ಕೆ ಅಥವಾ ವೈದ್ಯರಾದ ಶ್ರೀಮತಿ ರಂಜನಿ ದೇಶಪಾಂಡೆ ಅವರು. ಹೀಗೆ ಯಾಕೆ ಹೇಳ್ತಾ ಇರೋದು ಅಂತಂದರೆ, ಅವರಿಗೆ ಆಯುರ್ವೇದದ ಅಧ್ಯಯನ ಇದೆ, ಆಯುರ್ವೇದ ತಜ್ಞರು, ಮತ್ತು ಶಲ್ಯಶಾಸ್ತ್ರ ಅಂದರೆ ಸರ್ಜರಿ, ಆಯುರ್ವೇದ ಶಾಸ್ತ್ರದ ಆಧಾರದ ಮೇಲೆ ಆಯುರ್ವೇದಿಕ್ ಸರ್ಜನ್ ಆಗಿ ಕೆಲಸ ಮಾಡ್ತಾ ಇರುವಂಥವರು ಡಾಕ್ಟರ್ ರಂಜನಿ ಅವರು. ಕೇವಲ ಅವರು ಮತ್ತೊಬ್ಬರಿಗೆ ಆಯುರ್ವೇದವನ್ನು ಮಾಡಿ ಅನ್ನೋ ಥರ ಅಥವಾ ಅದನ್ನು ಉಪಯೋಗಿಸಿ ಅಂತ ಹೇಳೋರಲ್ಲ, ಸ್ವತಃ ತಾವು ಕೂಡ ಈಗ ಪುಟ್ಟ ಮಗುವಿನ ತಾಯಿಯಾಗಿದ್ದಾರೆ. ಅದರ ಹಿನ್ನೆಲೆಯಲ್ಲೂ ಕೂಡ ಇರೋದು ತಮ್ಮ ಆರೋಗ್ಯದ ಸೂತ್ರ ಯಾವುದು ಅಂತಂದರೆ ಆಯುರ್ವೇದ ಅನ್ನೋದನ್ನು ಅವರು ಹೇಳ್ತಾರೆ. ಅವರು ಸ್ನಾತಕೋತ್ತರ ಪದವಿಯಲ್ಲಿ ರಾಜ್ಯಕ್ಕೆ 4ನೇ ರ್ಯಾಂಕನ್ನು ಪಡೆದಂತಹ ಪ್ರತಿಭಾನ್ವಿತೆ. ಗರ್ಭಿಣಿಯರ ಆರೋಗ್ಯ ಮತ್ತು ಗರ್ಭದ ಆರೋಗ್ಯಕ್ಕೆ ಆಯುರ್ವೇದದ ಸೂತ್ರಗಳು, ಇಂಥ ವಿಷಯದ ಬಗ್ಗೆ ವಿಶೇಷವಾದ ಅಧ್ಯಯನ ಮಾಡಿರೋಂಥವರು. ಅವರು
ಪೂರ್ಣಪ್ರಮತಿಯ ಮೇಲಿನ ಅಭಿಮಾನದಿಂದ ಇವತ್ತು ನಮ್ಮ ಜೊತೆಗೆ ಬಂದಿದ್ದಾರೆ. ನಿಮಗೆ ಸ್ವಾಗತ. ನಮ್ಮೊಂದಿಗಿರುವ ಮತ್ತೊಬ್ಬ ವೈದ್ಯರು ಡಾಕ್ಟರ್ HL ಸುದರ್ಶನ್ ಅವರು. ಇವರು ಮನೋವೈದ್ಯರು, ಮನೋವಿಜ್ಞಾನ. ಮನೋವೈದ್ಯರು ಅಂತಂದರೆ ತುಂಬ ಸೀರಿಯಸ್ ಆಗಿರ್ತಾರೆ, ಅಂದರೆ ಅವ್ರನ್ನ ನೋಡಿದ್ರೆ ಡಾಕ್ಟ್ರ್ ಅಂತ ಗೊತ್ತಾಗುತ್ತೆ ಅಂತ. ಮತ್ತು ಡಾಕ್ಟರ್ ಆದವರ ಲಕ್ಷಣ ಏನು ಅಂತ ಹಿಂದೆ ಒಬ್ಬರು BM ಹೆಗಡೆ ಅವರು ಹೇಳ್ತಾಯಿದ್ರು. ಡಾಕ್ಟ್ರ್ ಒಂದೆರಡು ಮಾತಾಡಿದ್ರೆ ಒಂದು 30% ಅನಾರೋಗ್ಯ ವಾಸಿ ಆಗಬೇಕು, ಹಾಗೆ ಇರಬೇಕಂತ ಡಾಕ್ಟರ್ ಆದವರು ಅಂತ. ಹಾಗೆ ಸುದರ್ಶನ್ ಅವರು ಸದಾ ಹಸನ್ಮುಖಿ, ಹಾಗೂ ಅವರಿಗೆ ಮನೋವಿಜ್ಞಾನದ ಜೊತೆಗೆ ಶಾಸ್ತ್ರದ ಸಂಸ್ಕೃತ ಅಥವಾ ನಮ್ಮ ಶಾಸ್ತ್ರಾಧ್ಯಯನದಲ್ಲೂ ಕೂಡ ಒಲವಿರೋದ್ರಿಂದ ಅವರು ಅದರ ಉಪಯೋಗವನ್ನು ನಮ್ಮ ಶಾಸ್ತ್ರದ ಜೊತೆಗೆ ಸಮನ್ವಯ ಮಾಡಿ ಬಹಳ ಚೆನ್ನಾಗಿ ನಿರೂಪಿಸುವಲ್ಲಿ ಅವರು ನಿಪುಣರು. ಅವರ ವಿಶೇಷತೆ ಏನು ಅಂತಂದರೆ, ಈ ದೈಹಿಕ ಅನಾರೋಗ್ಯ ಆಗಿರ್ಬೋದು ಅಥವಾ ಮದ್ಯ ವ್ಯಸನಿಗಳಾಗಿರ್ಬೋದು, ಇಂಥ ಕೆಲವೊಂದು ವ್ಯಸನದಿಂದ ಆಗಿರುವಂಥ ಅನಾರೋಗ್ಯ, ಅದಕ್ಕೆ ಕೇವಲ ಮದ್ದು ಮಾತ್ರ ಕೆಲಸ ಮಾಡೋದಲ್ಲ, ಅಂದರೆ ಔಷಧಿ ಮಾತ್ರ ಕೆಲಸ ಮಾಡೋದಲ್ಲ, ಒಂಥರ ಏನಂತಾರೆ, ನಾವು ಅವ್ರ ಜೊತೆಗೆ ನಾವು ಸ್ವಲ್ಪ ಕೌನ್ಸಿಲಿಂಗ್ ಮಾಡಬೇಕು ಅನ್ನೋಂಥದ್ದು ಹೇಳೋ ಹಾಗೆ ಆ ರೀತಿಯಾದ ಕೆಲಸಗಳನ್ನು ಮಾಡೋವಂಥವ್ರು ಇವರು ನಮ್ಮ ಜೊತೆಗಿದ್ದಾರೆ. ಇವರಿಗೆ ಪೂರ್ಣಪ್ರಮತಿ ಎಲ್ಲರ ಪರವಾಗಿ ಸ್ವಾಗತ. ಈಗ ಭಾಗ್ಯಶ್ರೀ ಅಕ್ಕ ಒಂದು ಪುಸ್ತಕದ ಬಗ್ಗೆ ಸೂಚನೆ ಹಾಗೂ ಕಿರು ಪರಿಚಯವನ್ನು ಮಾಡ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾವಿಷ್ಟೊತ್ತು ಡಾಕ್ಟರ್ ರಂಜಿನಿಯವ್ರ ಬಗ್ಗೆ ಕೇಳಿದ್ವಿ. ಸಮನಾ ಅಕ್ಕ ಹೇಳಿದರು, ಅವರು ಬರೀ ಬೇರೆಯವ್ರಿಗೆ ಆಯುರ್ವೇದವನ್ನು ಹೇಳೋದಷ್ಟೇ ಅಲ್ಲ, ಸ್ವತಃ ಅವರ ಜೀವನದಲ್ಲಿ ಆಯುರ್ವೇದವನ್ನು ಸಂಪೂರ್ಣವಾಗಿ ನಂಬಿ ನಡ್ಕೊಳ್ತಾ ಇರುವಂಥವ್ರು. ಅಂದರೆ ನಾವೆಲ್ಲರೂ ಕೂಡ ಈಗಿನ ಬೆಳೀತಾ ಇರೋಂಥ ಜಗತ್ತಲ್ಲಿ ನಮಗೇನಾದರೂ ಸ್ವಲ್ಪ ಉಪದ್ರವ ಆಯಿತು ಅಂದರೆ ತಕ್ಷಣ ಔಷಧಿ ಅಲೋಪತಿಗೆ ಮಾರು ಹೋಗ್ತೀವಿ, ನಮಗೆ ನೋವು ಸಹಿಸಲಿಕ್ಕೆ ಆಗೋದಿಲ್ಲ. ಆಯುರ್ವೇದ ಅಂದರೆ ನಮ್ಮಲ್ಲಿ ಏನೋ ಒಂದು ತುಂಬ ನಿಧಾನ, ಅದರಿಂದ ನಮಗೆ ಬೇಗ ಉಪಶಮನ ಸಿಗಲ್ಲ ಇತ್ಯಾದಿ, ಅಥವಾ ಅದ್ರ ಮೇಲೆ ಸ್ವಲ್ಪ ಭರವಸೆ ಕಡಿಮೆ ಇದೆ ನಮಗೆಲ್ಲರಿಗೂ ಕೂಡ. ಆದರೆ ಅದಕ್ಕೆ ಅಂದರೆ ಆ ರೀತಿ ನಾವು ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲ ಅನ್ನೋದಕ್ಕೆ ಡಾಕ್ಟರ್ ರಂಜಿನಿಯವರು ನಮಗೆ ಆ ರೀತಿ ಆತಂಕ ಪಡೋದು ಬೇಡ ಅನ್ನೋದಕ್ಕೆ ಡಾಕ್ಟರ್ ರಂಜಿನಿಯವರೇ ನಮಗೆ ಒಂದು ಉದಾಹರಣೆ ಆಗಿದ್ದಾರೆ. ಅವ್ರಿಗ 2 ಮಕ್ಕಳ ತಾಯಿ, 2 ಮಕ್ಕಳಿಗೆ ಜನ್ಮವನ್ನು ಕೂಡ ಅವರು ಒಂದು ಅಲೋಪತಿ ಮೆಡಿಸಿನ್ನ ತಗೊಳ್ಳಾರದೆ ಕೇವಲ ಆಯುರ್ವೇದದ ಔಷಧಿಯಿಂದಲೇ ಅವರು ಮಕ್ಕಳಿಗೆ ಜನ್ಮವನ್ನು ಕೊಟ್ಟಿರ್ತಾರೆ. ಎಲ್ಲಿಯೂ ಅವರು ಅಲೋಪತಿ ತಗೊಂಡಿಲ್ಲ. ಅವರ ಒಂದು ಅನುಭವದ ಈ ಗರ್ಭಧಾರಣೆ ಮತ್ತೊಂದು ಪ್ರತಿಯೊಂದು ವಿಷಯದಲ್ಲೂ ಕೂಡ ಅವರು ಹೇಗೆಲ್ಲ ಒಂದು ಷೋಡಶ ಸಂಸ್ಕಾರವನ್ನು ಒಳಗೊಂಡಂತೆ ಏನೆಲ್ಲ ಅವರ ಜೀವನದ ಅನುಭವ ಆಯಿತು ಅಂತ ಅನ್ನೋದನ್ನು ಈ ಪುಸ್ತಕದಲ್ಲಿ ಕೃಷ್ಣ ನೀ ಬೇಗನೆ ಬಾರು ಅನ್ನುವಂತಹ ಒಂದು ಪುಸ್ತಕದಲ್ಲಿ ಅವರು ದಾಖಲಿಸಿದ್ದಾರೆ. ನಿಜಕ್ಕೂ ನಾವೆಲ್ಲರೂ ಓದಲೇಬೇಕಾದಂಥ ಪುಸ್ತಕ ಇದು. ಕೇವಲ ಅವರ ಅನುಭವವಾಗಿರದೆ ನಮಗೆ ನಮ್ಮ ಮುಂದಿನ ದಿನಗಳಲ್ಲಿ ನಾವು ಯಾವ ರೀತಿ ಮಾಡಬಹುದು ಅನ್ನೋದಕ್ಕೆ ಒಂದು ದಾರಿ ದೀಪ ಕೂಡ ಆಗಿದೆ. ಈ ಪುಸ್ತಕ ಹೊರಗಡೆ ರಿಸೆಪ್ಷನ್ನಲ್ಲಿ ಇಟ್ಟಿದ್ದೇವೆ. ದಯವಿಟ್ಟು ಎಲ್ಲರೂ ಈ ಪುಸ್ತಕವನ್ನು ತಗೊಳ್ಳೋದ್ರ ಮೂಲಕ ಅನುಕೂಲ, ಅಂದರೆ ಎಲ್ಲರೂ ಕೂಡ ಇದನ್ನು ಓದಲೇಬೇಕಾದಂಥ ಪುಸ್ತಕ ಇದು. ಸಾಕಷ್ಟು ವಿಷಯಗಳು ಇದರಲ್ಲಿ ನಮಗೆ ನಿಜ ಹೇಳಬೇಕು ಅಂದರೆ, ನಾನು ಫಸ್ಟ್ ಈ ಪುಸ್ತಕವನ್ನು ನೋಡಿದಾಗ ನಾನು ಸ್ವಲ್ಪ ಓದೋದ್ರಲ್ಲಿ ಬೇಗ ಓದೋಕ್ಕಾಗಲ್ಲ. ಆದರೆ ಒಮ್ಮೆ ಈ ಪುಸ್ತಕವನ್ನು ತೆಗೆದಾಗ ನಾನು ಒಂದೇ ದಿನದಲ್ಲೇ ನಾನು ಈ ಪುಸ್ತಕವನ್ನು ಓದಿ ಮುಗಿಸಿದ್ದೆ. ಅಂದರೆ ಅಷ್ಟು ಓದಿಸಿ ಕರ್ಕೊಂಡು ಹೋಗುತ್ತೆ ಪುಸ್ತಕ ನಮ್ಮನ್ನು. ಹಾಗಾಗಿ ಎಲ್ಲರೂ ಈ ಪುಸ್ತಕವನ್ನು ತಗೊಳ್ಳಿ. ಮತ್ತು ನಮ್ಮ ಜೀವನದಲ್ಲೂ ಕೂಡ ಆಯುರ್ವೇದವನ್ನು ನಾವು ಹೇಗೆ ಅಳವಡಿಸ್ಕೊಳ್ಬಹುದು, ಅದರ ಮೇಲೆ ಯಾವ ರೀತಿ ನಂಬಿಕೆಯನ್ನು ಇಡಬಹುದು ಅನ್ನೋದನ್ನು ನಾವು ಗಟ್ಟಿ ಮಾಡ್ಕೊಳ್ಬಹುದು ಅಂತ ಹೇಳ್ತೀನಿ. ಇದೀಗ ಡಾಕ್ಟರ್ ರಂಜಿನಿ ದೇಶಪಾಂಡೆ ಅವರು ನಮ್ಮ ಕಾರ್ಯಕ್ರಮಗಳನ್ನೆಲ್ಲ ನೋಡಿದ್ದಾರೆ. ಈ ಕುರಿತಾದ ಅನಿಸಿಕೆ ಹಾಗೂ
ಮಾರ್ಗದರ್ಶನವನ್ನು ಮಾಡಬೇಕು ಅಂತ ಕೇಳ್ಕೊಳ್ತೇನೆ ನಾನು. ಶುಭ ಸಾಯಂ, ಎಲ್ಲರಿಗೂ ನಮಸ್ತೆ. ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈರ್ವಂದಿತಪಾದಪದ್ಮಂ ಲೋಕೆ ಜರಾರುಗ್ಭಯಮೃತ್ಯುನಾಶಂ ದಾತಾರಮೀಶಂ ವಿವಿಧೌಷಧೀನಾಂ. ಮೊದಲನೇದಾಗಿ ಪೂರ್ಣ ಪ್ರಮತಿ ಈ ಶಾಲೆಗೆ ನನ್ನನ್ನು ಈ ಸಾಂಸ್ಕೃತಿಕ ಕಾರ್ಯಕ್ರಮದ ಒಂದು ಅತಿಥಿಯಾಗಿ ನನ್ನನ್ನು ಕರೆಸಿದ್ದಕ್ಕಾಗಿ ಅನಂತ ಧನ್ಯವಾದಗಳು. ಭಾಗ್ಯಶ್ರೀ ಅಕ್ಕ, ತಮಗೂ ಧನ್ಯವಾದಗಳು. ಮತ್ತು ಎಲ್ಲ ಪ್ರಾಂಶುಪಾಲರು, ಅಡ್ಮಿನಿಸ್ಟ್ರೇಟರ್ಸ್ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಮೊದಲು ಅರ್ಪಿಸುತ್ತೇನೆ. ಇಲ್ಲಿಗೆ ನಾನು ಬಂದು ನೋಡೋದು 3 ಕಾರ್ಯಕ್ರಮ. ಸಣ್ಣ ಕೂಸಿರೋದ್ರಿಂದ ಸ್ವಲ್ಪ ತಡವಾಗಿ ಬಂದೆ, ಮೊದಲನೇದಾಗಿ ಅದಕ್ಕೆ ಕ್ಷಮೆ ಇರಲಿ. ನೋಡಿದ್ರಲ್ಲಿ ನನಗೆ ಏನೇನೇ ನೋಡಿದ್ರು ಅದನ್ನು ಆಯುರ್ವೇದಕ್ಕೆ ಕನೆಕ್ಟ್ ಮಾಡುವಂಥ ಒಂದು ಹುಚ್ಚು ಅಥವಾ ಆಸೆ. ಸೊ ಇಲ್ಲಿ ನಾನು ನೋಡಿದ್ದ 2 ಕಾರ್ಯಕ್ರಮದಲ್ಲಿ ನನಗೆ ಆಯುರ್ವೇದನೂ ಸೇರಿ ಹೇಳ್ಬೋದು ಅಂತ ಒಂದು ಚಿಕ್ಕ ಪ್ರಯತ್ನ ಮಾಡ್ತೀನಿ. ಸೊ ಮೊದಲನೇದಾಗಿ ನಾನು ನೋಡಿದ್ದು ಪುಟ್ಟ ಮಕ್ಕಳ ಒಂದು ದೇಹ ಬಲದ ಒಂದು ಪ್ರದರ್ಶನ. ಎಲ್ಲರೂ ಅತ್ಯಂತ ಸೊಗಸಾಗಿ ಮಾಡಿದ್ದಾರೆ, ಅದಕ್ಕೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಎರಡನೇದಾಗಿ ನೋಡಿದ್ದು ಸತ್ಯ ಹರಿಶ್ಚಂದ್ರನ ಕಥೆಯನ್ನು ಒಳಗೊಂಡಂಥ ಒಂದು ಪುಟ್ಟ ನಾಟಕ. ಈ ಎರಡರಲ್ಲೂ ಮೊದಲನೇದಾಗಿ ನಾನು ಹೇಳಲಿಕ್ಕೆ, ಆಯುರ್ವೇದ ಅಂದಿದ ತಕ್ಷಣ ಎಲ್ಲರಿಗೂ ಒಂದು ಅನಿಸಿಕೆ ಏನು ಬರುತ್ತೆ, ಆಯುರ್ವೇದ ಡಾಕ್ಟರ್ ಅನ್ನೋರು ಸೊಪ್ಪನ್ನು ಹಿಡ್ಕೊಂಡು ಮನೇಲಿ ಅರಿತಾ ಕೂತಿರ್ತಾರೆ. ಇದು ಜನರಲ್ ನೋಷನ್, ಎಲ್ಲರಿಗೂ ಬರುವಂಥದ್ದು. ಇಲ್ಲ ಯಾವುದೋ ಒಂದು ಚೂರ್ಣನ ನೀರಿನಲ್ಲಿ ಕಲಕಿ ಕೊಡ್ತಾರೆ, ಇದು ಒಂದು ಜನರಲ್ ನೋಷನ್. ಆದರೆ ಇದೆಲ್ಲ ಮುಂದಿನ ಕಾರ್ಯಕ್ರಮ ಆಯುರ್ವೇದ ಅಂತ ನಾವು ಒಳಗೆ ಹೊಕ್ಕಿ ನೋಡಿದಾಗ ಔಷಧಿ ಕೊಡುವಂಥದ್ದು ಮೊದಲನೇದಾಗಿ ಆಚಾರ್ಯರು ನಮಗೆ ಯಾರೂ ಹೇಳೇ ಇಲ್ಲ. ಸೊ ಮೊದಲು ಏನು ಹೇಳ್ತಾರೆ, ಆಯುರ್ವೇದ ಯಾಕೆ ಬಂತು ಭೂಮಿಗೆ ಅಂತ ನಾವು ಅದರ ನಮ್ಮ ಸಂಹಿತೆಗಳಲ್ಲಿ ಒಳಹೊಕ್ಕಿ ನೋಡಿದ್ರೆ, ಪ್ರಾದುರ್ಭೂತ ಯದಾ ರೋಗಾಂ, ಯಾವಾಗ ಯಾತಕ್ಕೆ ಅಂದರೆ ವ್ರತ ಮತ್ತೆ ಧರ್ಮದ ಆಚರಣೆಗೆ ಯಾವಾಗ ರೋಗವು ಒಂದು ಅಡಚಣೆಯಾಗಿ ಬಂತು ತ್ರೇತಾಯುಗದ ನಂತರ, ಆಗ ಋಷಿಮುನಿಗಳೆಲ್ಲ ಸೇರಿ ಅವರು ಚರ್ಚೆ ಮಾಡ್ತಾರೆ, ಹೇಗೆ ನಾವು ಈ ರೋಗ ನಮಗೆ ಸಾಧನೆ ಮಾಡ್ಕೊಳ್ಳಿಕ್ಕೆ ನಮಗೆ ಕಷ್ಟ ಮಾಡ್ತಿದೆ, ಹೇಗೆ ಇದನ್ನು ನಾವು ಹೊರತುಪಡಿಸಿ ಇದರ ಮೇಲೆ ಹೇಗೆ ಜಯ ಸಾಧಿಸಬೇಕು ಅಂದಾಗ ಅವರು ಅತ್ರೇಯರು ಅಶ್ವಿನಿ ಕುಮಾರರು ಇಂದ್ರರಿಂದ ಮೇಲೆ ಬ್ರಹ್ಮದೇವರು ಅದನ್ನು ಸ್ಮರಣೆ ಮಾಡಿ ಮುಂದಕ್ಕೆ ಕೊಡುವಂಥದ್ದು. ಸೊ ಎಲ್ಲೂ ಇದಕ್ಕೆ ವೇದಗಳ ಥರನೇ ಉತ್ಪತ್ತಿ ಅನ್ನೋದು ಇಲ್ಲ. ಬ್ರಹ್ಮ ಸ್ಮೃತ್ವ ಆಯುಷೋ ಮೇಧೋ ಅಂತ ಇರೋದು, ಸ್ಮೃತ್ವ ಅನ್ನೋ ಪದನ ಉಪಯೋಗಿಸ್ತಾರೆ. ಹಾಗಾಗಿ ವೇದದ ಅಂಗವಾಗಿರುವ ಇದು ಕಾಲದಿಂದ ದ ಮೋಸ್ಟ್ ಟೈಮ್ ಟೆಸ್ಟೆಡ್ ಮೆಡಿಸಿನ್ ಅಂತ ನೀವು ತಗೊಳ್ಬೇಕಂದ್ರೆ ದಟ್ ಕ್ಯಾನ್ ನಥಿಂಗ್ ಬಿ ಅದರ್ ದ್ಯಾನ್ ಆಯುರ್ವೇದ. 5000 ವರ್ಷಗಳು ಅಂತ ನಾವು ಪರಿಮಿತಿಗೆ ಹಿಸ್ಟಾರಿಕಲ್ ಡೇಟಿಂಗ್ಗೋಸ್ಕರ ಹೇಳ್ತೀವಿ. ಬಟ್ ಹೇಗೆ ನಮ್ಗೆ ವೇದಗಳು ಅನಾದಿ ಅಂತ ಹೇಳ್ತೀವೋ, ಆಯುರ್ವೇದದ ಜ್ಞಾನವೂ ಕೂಡ ಅನಾದಿ. ಬ್ರಹ್ಮದೇವರು ಸ್ಮರಣೆ ಮಾಡಿ ಅದನ್ನು ಕೊಟ್ಟಿದ್ದಷ್ಟೆ. ಸೊ ಅದರಲ್ಲಿ ಧರ್ಮಾರ್ಥ ಕಾಮ ಮೋಕ್ಷಾಣಂ ಆರೋಗ್ಯಂ ಮೂಲಂ ಉತ್ತಮಂ. ಸೊ ಯಾಕೆ ಆಯುರ್ವೇದ ಬೇಕು ಅಂದರೆ, ಆಚಾರ್ಯರು ನಮ್ಗೆ ಹೇಳೋದು ಧರ್ಮದ ಆಚರಣೆ ಮಾಡೋಕ್ಕೆ. ಧರ್ಮ ಅರ್ಥ ಕಾಮ ಮೋಕ್ಷ ಯಾವುದು 4 ಪುರುಷಾರ್ಥಗಳಿದೆ ಅದನ್ನು ನಾವು ಪಡ್ಕೊಳ್ಳೋದಕ್ಕಾಗಿ ನಮಗೆ ನಮ್ಮ ದೇಹ ಸಹಕಾರಿ ಆಗದೇ ಇದ್ದ ಪಕ್ಷದಲ್ಲಿ ಆಯುರ್ವೇದವನ್ನು ಅನುಸರಿಸಿದ್ದಲ್ಲಿ ನಮಗೆ ಆರೋಗ್ಯ ಅನ್ನುವಂಥದ್ದು ಸಿಗುತ್ತದೆ ಅಂತ. ಸೊ ಹಾಗಾಗಿ ಇಲ್ಲಿ ಮಿಯರ್ ಡಾಕ್ಟರ್ ಪೇಷಂಟ್ ಒಂದು ಸಂಬಂಧ ಇಟ್ ವಿಲ್ ನಾಟ್ ರೆಸ್ಟ್ರಿಕ್ಟ್ ಟು ಕ್ಲಾಸಿಕಲ್ ಆಯುರ್ವೇದ ಪ್ರಾಕ್ಟಿಷನರ್ಸ್. ನಮಗೆ ಪೇಷಂಟ್ ಯಾವಾಗಲೂ ಬರ್ತಿರ್ಲಿ ಅಂತ ನಾವು ಆಸೆ ಪಡೋದಿಲ್ಲ. ಯಾಕಂದರೆ ಪೇಷಂಟ್ ಸಪೋಸ್ ನಮ್ಮ ಹತ್ರ ಬಂದಿದ ತಕ್ಷಣ ವಿ ಡೋಂಟ್ ವಾಂಟ್ ಹಿಮ್ ಟು ಬಿ ಅವರ್ ರೆಗ್ಯುಲರ್ ಕ್ಲೈಂಟ್. ಅವ್ರು ಎಷ್ಟು ಬೇಗ ಗುಣಮುಖ ಆಗ್ತಾರೆ ಅನ್ನೋದು ನಮ್ಗೆ ಇಷ್ಟ ಇರುತ್ತೆ. ಯಾಕಂದರೆ ದಟ್ ಇಸ್ ದ ಮೂಲ ಉದ್ದೇಶ ಆಫ್ ಆಯುರ್ವೇದ. ಸೊ ಧರ್ಮದ ಆಚರಣೆ, ವೈದ್ಯನಲ್ಲೂ ಧರ್ಮದ ಆಚರಣೆ, ಅಲ್ಲಿ ರೋಗಿಯಲ್ಲೂ ನಾವು ಧರ್ಮದ ಆಚರಣೆಗೆ ಅನುಕೂಲ ಕೊಡುವಂತಹ ವೈದ್ಯಕೀಯ ಪದ್ಧತಿ ಇದು. ಸೊ ಇವತ್ತಿನಲ್ಲಿ ನೋಡಿದರೆ ದೈಹಿಕ ಬಲದ್ದು ಒಂದು ಆರೋಗ್ಯದ ನಿಟ್ಟಿನಲ್ಲಾದರೆ, ಇನ್ನೊಂದು ಇದ್ದಿದ್ದು ಆಚಾರ ರಸಾಯನ ಅಂತ. ಅಂದರೆ ಆಚಾರ ರಸಾಯನ ಅನ್ನೋದು ಆಯುರ್ವೇದದ ಒಂದು ಕಾನ್ಸೆಪ್ಟ್. ಏನು ಹೇಳ್ತಾರೆ, ಈಗ ನಮ್ಗೆಲ್ಲರಿಗೂ ಗೊತ್ತು ದರ್ ಇಸ್ ಅ ಕಾನ್ಸೆಪ್ಟ್ ಕಾಲ್ಡ್ ಎಸ್ ಇಮ್ಯುನಿಟಿ ಅಂತ ಅಲ್ವಾ? ಎಲ್ಲರಿಗೂ ಗೊತ್ತಾ ಇಮ್ಯುನಿಟಿ ಅಂದರೆ ಏನು? ಯಾವುದಾದ್ರೂ ಮಕ್ಳಿಗೆ ಗೊತ್ತಾ ಇಮ್ಯುನಿಟಿ ಅಂದರೆ ಏನು ಅಂತ? ಯಾ, ವೆರಿ ಗುಡ್. ರೋಗ ನಿರೋಧಕ ಶಕ್ತಿ. ನಿನ್ನ ಹೆಸರು ಪುಟ್ಟಿ? ಆದ್ಯ. ಓಕೆ, ಬಿಗ್ ರೌಂಡ್ ಆಫ್ ಅಪ್ಲಾಸ್ ಟು ಆದ್ಯ. ವೆರಿ ಗುಡ್. ರೋಗ ನಿರೋಧಕ ಶಕ್ತಿ. ಸೊ ಆಯುರ್ವೇದದಲ್ಲಿ
ರಸಾಯನ ಅಂತ ಕರಿತೀವಿ. ಆ ರಸಾಯನ ಅನ್ನೋದಕ್ಕೆ ಏನು ಎರಡು ಪ್ರಮುಖವಾದ ಗುಣ ಅಂದ್ರೆ ರೋಗವನ್ನು ತಡೆಗಟ್ಟಬೇಕು, ಅಲ್ಲದೆ ಆರೋಗ್ಯವನ್ನು ಸಹ ಅದು ಪರಿಪಾಲನೆ ಮಾಡುವಂಗೆ ಇರಬೇಕು. ಇದೆರಡು ಗುಣ ಇದ್ರೆ ಮಾತ್ರ ಅದಕ್ಕೆ ರಸಾಯನ ಅಂತ ಕರಿತೀವಿ. ಸೊ ಈ ತರ ನೀವು ಕೇಳಿರ್ಬೋದು, ಅತ್ಯುತ್ತಮವಾದ ವೆರಿ ಫೇಮಸ್ ರಸಾಯನ ಅಂದ್ರೆ ಚ್ಯವನಪ್ರಾಶ ರಸಾಯನ ಅಥವಾ ಭಾರ್ಗವ ಪ್ರೋಕ್ತ ರಸಾಯನ. ಈ ತರ ಸಾಕಷ್ಟು ಇದೆ. ಇದನ್ನ ಹೆಂಗಂದ್ರೆ ಹೇಗೆ ತಗೊಳ್ಬೋದು ಅನ್ನೋ ಒಂದು ಮಿಸ್ಕನ್ಸೆಪ್ಷನ್ ಇದೆ. ಬಟ್ ಆಚಾರ್ಯ ಚರಕರು ಹೇಳ್ತಾರೆ, ಇದೆಲ್ಲ ರಸಾಯನಗಳು ವರ್ಕ್ ಆಗ್ಬೇಕಂದ್ರೆ ನಮ್ಮ ಬಾಡಿಯಲ್ಲಿ ಮೊದಲು ಆಚಾರ ರಸಾಯನ ಅನ್ನೋದಿರಬೇಕು ಅಂತ. ಆ ಆಚಾರ ರಸಾಯನ ಇಸ್ ನಥಿಂಗ್ ಬಟ್ ಸೋಷಿಯೋ ಬಿಹೇವಿಯರಲ್ ಕಾಂಡಕ್ಟ್. ಒಬ್ಬ ಮನುಷ್ಯನಾದವನು ತನ್ನ ಸಮಾಜದಲ್ಲಿ ಹೇಗೆ ವರ್ತನೆ ಮಾಡಬೇಕು ಅನ್ನೋದನ್ನ ಆಚಾರ ರಸಾಯನ ತಿಳಿಸ್ಕೊಡುತ್ತೆ. ಅದರ ಒಂದು ಪ್ರಸ್ತುತಿ ನನಗೆ 2ನೇ ನಾಟಕದಲ್ಲಿ ನೋಡ್ಲಿಕ್ಕೆ ಸಿಕ್ಕಿದ್ದು ಬಹಳ ಸಂತೋಷ ಆಯಿತು. ಆ ಆಚಾರ ರಸಾಯನದ 2 ವಾಕ್ಯ ಹೇಳ್ತೀನಿ. ಅವಾಗ ನಿಮ್ಗೆಲ್ಲರಿಗೂ ಆಯುರ್ವೇದ ಅಂದ್ರೆ ಸೊಪ್ಪು ಮಾತ್ರ ಅಲ್ಲ, ಅದರ ಹೊರತುಪಡಿಸಿ ಆಧ್ಯಾತ್ಮಕ್ಕೆ ಎಷ್ಟು ಕನೆಕ್ಟೆಡ್ ಅನ್ನೋದು ನಮಗೆ ಗೊತ್ತಾಗತ್ತೆ. ಸತ್ಯವಾದಿನಂ ಅಕ್ರೋಧಂ ನಿವೃತ್ತಂ ಮಧ್ಯ ಮೈಥುನಾತ್ ಅಹಿಂಸಕಂ ಅನಾಯಾಸಂ ಆಧ್ಯಾತ್ಮ ಪ್ರವಣೇಂದ್ರಿಯಂ ಜಪ ಶೌಚ ಪರಂ ನಿತ್ಯಂ ದಾನ ನಿತ್ಯಂ ತಪಸ್ವಿನಂ ದೇವ ಗೋ ಬ್ರಾಹ್ಮಣಾಚಾರ್ಯ ಗುರು ವೃದ್ಧಾರ್ಚನೆ ರಥಂ. ಸೊ ಇದೆಲ್ಲವೂ ನಾವು ಸತ್ಯವಾದಿಗಳಾಗಿರ್ಬೇಕು. ಸತ್ಯವಾದಿನಂ ಅಕ್ರೋಧಂ ಅರಿಷಡ್ವರ್ಗಗಳನ್ನು ಗೆಲ್ಲಿಸುವಂತವರಾಗಿರ್ಬೇಕು. ನಿವೃತ್ತಂ ಮಧ್ಯ ಮೈಥುನಾತ್. ಈಗಿನ ಕಾಲದ ಸಮಾಜದಲ್ಲಿ ನಮಗೆ ಕೆಟ್ಟದ್ದು ನಮಗೆ ಬಂದು ಅಂಟ್ಕೊಳ್ಳೋದೇ ಜಾಸ್ತಿ, ಒಳ್ಳೇದು ನಮಗೆ ಸಿಗೋದು ಬಹಳ ಕಷ್ಟ. ದೇವ ಗೋ ಬ್ರಾಹ್ಮಣರ ಸೇವೆಯನ್ನು ಮಾಡಬೇಕು, ನಮ್ಮ ಹಿರಿಯರ ಸೇವೆ ಮಾಡಬೇಕು. ನಾವು ಹೇಗೆ ಒಂದು ಸಮಾಜದಲ್ಲಿ ಬದುಕಬೇಕು ಅನ್ನೋದು ನಾವು ಫಸ್ಟ್ ಮಾಡಿದ್ರೆ ಬೇರೆ ಔಷಧಿಗಳು ನಮಗೆ ಕೆಲಸ ಮಾಡುತ್ತೆ ಅಂತ ಆಚಾರ್ಯ ಚರಕರು ಹೇಳ್ತಾರೆ. ಸೊ ಹಾಗಾಗಿ ಅದು 2ರ ಒಂದು ಸಮಾಗಮ ನನಗಿವತ್ತು ಈ ಕಲ್ಚರಲ್ ಈವ್ನಿಂಗ್ ಅಲ್ಲಿ ನೋಡಿದ್ದು ಬಹಳ ಖುಷಿ ಆಯಿತು. ಆ ಶ್ಲೋಕದ ನೆನಪು ನನಗೆ ಆಯಿತು. ಸೊ ಇಲ್ಲಿರುವ ಎಲ್ಲರಲ್ಲೂ ನನ್ನ ಒಂದು ಮನವಿ, ಎಲ್ಲರೂ ಆದಷ್ಟು ಆಯುರ್ವೇದದ ಪರಿಪಾಲನೆಯನ್ನು ಮಾಡಿ, ಔಷಧಿಗಾಗಿ ಅಂತ ನಾನು ಹೇಳ್ತಾ ಇಲ್ಲ, ಅಟ್ಲೀಸ್ಟ್ ನಮ್ಮ ದಿನನಿತ್ಯದ ದಿನಚರಿ ಮತ್ತು ಋತುಚರ್ಯದಲ್ಲಿ ಆಹಾರ ಮತ್ತು ವಿಹಾರದ ಪದ್ಧತಿಗಳಲ್ಲಿ ಆಯುರ್ವೇದವನ್ನು ಅಳವಡಿಸಿಕೊಂಡು ಎಲ್ಲರೂ ಹೆಚ್ಚು ಹೆಚ್ಚು ಆರೋಗ್ಯರಾಗಿರೋಣ ಅಂತ ಈ ನಿಟ್ಟಿನಲ್ಲಿ ಕೇಳ್ಕೊಳ್ತಾ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಸದಾಚಾರ ಹಾಗೂ ಸಚ್ಚಾರಿತ್ರ್ಯಗಳ ಪಂಚಾಂಗದ ಮೇಲೆ, ಅಡಿಪಾಯದ ಮೇಲೆ ಸುಸ್ಥಿರವಾದ ಜೀವನವೆಂಬ ಭವನವನ್ನು ಕಟ್ಟುವುದು ಎಲ್ಲರ ಧ್ಯೇಯ. ಅದನ್ನೇ ಬೆಳಗ್ಗೆ ನಮಗೆ ರಾಮಕೃಷ್ಣ ಮಠದ ನಿತ್ಯಸ್ಥಾನದ ಸ್ವಾಮೀಜಿ ಬಂದಿದ್ದರು. ಅವರು ಕೂಡ ಇದೇ ಸಂದೇಶವನ್ನು ಕೊಟ್ಟರು. ಅದೊಂದು ಕಾಕತಾಳೀಯ ಎಂಬಂತೆ ಇವತ್ತು ಅದೇ ವಿಷಯವನ್ನು ನಮಗೆ ವೈದ್ಯರು ಕೂಡ ಹೇಳಿದ್ದಾರೆ. ಮತ್ತು ಆ ಒಂದು ಕಲೆಯ ಪ್ರಸ್ತುತಿಯಲ್ಲಿ ಅವರು ಆ ವಿಷಯವನ್ನು ಗಮನಿಸಿದ್ದಾರೆ. ಯೋಹಿ ಯತ್ರ ಆದರವಾನ್ ತಸೇವ ತದ್ವಸ್ತು ಸ್ಫುರತಿ ಅಂತ. ಹಾಗಾಗಿ ಆ ಮಾತಿನಂತೆ ಎಲ್ಲರೂ ಕೂಡ ಆರೋಗ್ಯಪೂರ್ಣವಾದ ಜೀವನವನ್ನು ನಮ್ಮದಾಗಿಸಿಕೊಳ್ಳೋಣ. ಮುಂದೆ ಡಾಕ್ಟರ್ ಸುದರ್ಶನ್ ಅವರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕು. ನಮ್ಮ ಸಭಾಪತಿಭ್ಯಶ್ಚ. ಬಹುಶಃ ತುಂಬ ಕಷ್ಟಕರವಾದ ಕೆಲಸ ಅನ್ಸತ್ತೆ ಇವತ್ತು ನನಗೆ. ಯಾಕೆಂದರೆ ಮಕ್ಕಳು, ಪೋಷಕರು ಮತ್ತು ಪೃಚ್ಛಕರು ಎಲ್ಲರೂ ಸೇರಿಕೊಂಡು ಇಲ್ಲಿ ಸಂಭ್ರಮಾಚರಣೆ ಮಾಡಬೇಕಾದ್ರೆ ನಾವು ನಿಂತ್ಕೊಂಡು ಮಾತಾಡೋದು, ನಿಮಗೆಲ್ಲ ಬೋರ್ ಮಾಡಿಸೋದು ತುಂಬ ಹಿಂಸೆ. ಆದರೂ ಕರೆದಿದ್ದಾರೆ ಅನ್ನೋ ಕರ್ಟಸಿಗೆ ಒಂದು 4 ಮಾತಾಡ್ತೀನಿ. ತುಂಬ ಮಾತಾಡೋದಿಲ್ಲ. ಈಗಷ್ಟೇ ಆಯುರ್ವೇದ ವೈದ್ಯರು ಇದನ್ನು ಹೇಳ್ಕೊಟ್ಟಿದ್ದಾರೆ ನಮಗೆ. ಮನುಷ್ಯನ ವೆಲ್ ಬೀಯಿಂಗ್ಗೆ ಬೇಕಾಗಿರೋದು ಕೇವಲ ಔಷಧಿ ಒಂದೇ ಅಲ್ಲ, ಸೋಷಿಯೋ ಬಿಹೇವಿಯರಲ್ ಆಸ್ಪೆಕ್ಟ್ಸ್ ಬೇಕು ಅಂತೆಲ್ಲ ಹೇಳಿದ್ದಾರೆ. ಆಚಾರ ಶುದ್ಧಿ ಅಂತ. ಒಬ್ಬ ಮನಃಶಾಸ್ತ್ರದ ವಿದ್ಯಾರ್ಥಿಯಾಗಿ ನನಗನ್ಸೋ ವಿಚಾರ ಏನು ಅಂತಂದರೆ, ಪೂರ್ಣಪ್ರಮತಿ ಥರದ ಶಾಲೆಗಳು, ಆಲ್ಟರ್ನೇಟಿವ್ ಎಜುಕೇಷನ್ನ ಫೀಲ್ಡಲ್ಲಿರುವಂಥ ಶಾಲೆಗಳು, ಮುಖ್ಯವಾಗಿ ಪೂರ್ಣಪ್ರಮತಿ ಅದರ ಟಾರ್ಚ್ ಬೇರರ್ ಅಂತ ಹೇಳಬೇಕು. ಯಾಕೆ ಅಂದರೆ ಹೊಸ ರೀತಿಯಾದಂಥ ಶಿಕ್ಷಣ ಪದ್ಧತಿಯನ್ನು ಶುರು ಮಾಡಬೇಕು ಅನ್ನೋ ನೆಲೆಯಲ್ಲಿ ಶುರುವಾಗಿರುವಂಥ ಒಂದು ಸಂಸ್ಥೆ ಇದು. ಇದು ಯಾಕೆ ಮುಖ್ಯ ಆಗುತ್ತೆ ಇವತ್ತಿನ ಕಾಲದಲ್ಲಿ ಅನ್ನೋದನ್ನು ಒಬ್ಬ ಸೈಕಾಲಜಿಸ್ಟ್ ಆಗಿ ನಾನು ನಿಮಗೆ ತಿಳ್ಸಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಪ್ರಪಂಚ ಹೇಗಿದೆ ಅಂತಂದರೆ, ಬಾಯಲ್ಲಿ ಮಾತಾಡೋದೊಂದು, ಕ್ರಿಯೆಯಲ್ಲಿ ಒಂದು ಆಗಿದೆ. ಹಿಪಾಕ್ರಸಿ ಅಂತ ನಾವೇನು ಕರಿತೀವಲ್ಲ, ಆ ಹಿಪಾಕ್ರಸಿಯ ತಾಂಡವ ನೃತ್ಯ ಎಲ್ಲ ಕಣೆ ಕಾಣಿಸುತ್ತೆ ನಿಮಗೆ. ಶಾಲೆಗಳು ಹೇಳ್ತವೆ
ನಾವೆಲ್ಲರನ್ನೂ ಸಮಾನವಾಗಿ ಟ್ರೀಟ್ ಮಾಡ್ತೀವಿ, ಹಾಗಾಗಿ ನಾವೆಲ್ಲರೂ ಯೂನಿಫಾರ್ಮ್ ಹಾಕೋಬೇಕು ಅಂತ. ಆದರೆ ಎಲ್ಲೂ ಸಮಾನತೆ ಕಾಣೋದಿಲ್ಲ. ಕಾಂಪಿಟೇಷನ್ ಇಡ್ತಾರೆ, ಎಕ್ಸಾಮ್ ಮಾಡ್ತಾರೆ, ಒಬ್ಬ ವಿದ್ಯಾರ್ಥಿಯನ್ನು ಫೇಲ್ ಅಂತ, ಇನ್ನೊಬ್ಬ ವಿದ್ಯಾರ್ಥಿಯನ್ನು ಡಿಸ್ಟಿಂಕ್ಷನ್ ಅಂತ ಪಾಸ್ ಮಾಡ್ತಾರೆ. ನಾವು ಎಲ್ರಿಗೂ ಸಮಾನವಾದ ಶಿಕ್ಷಣ ಕೊಡ್ತೀವಿ ಅಂತ ಹೇಳ್ತಾರೆ, ಆದರೆ ಬರೀ ವಿದೇಶದ ವಿಚಾರಗಳನ್ನು ತಂದು ಕೊಡ್ತಾರೆ, ಭಾರತೀಯತೆಯನ್ನು ಎಲ್ಲೂ ಹೇಳೋದೇ ಇಲ್ಲ. ಹೀಗೆ ಇವತ್ತಿನ ಹೊರಗಿನ ಪ್ರಪಂಚ ಈಸ್ ಫುಲ್ ಆಫ್ ಹಿಪಾಕ್ರಸಿ. ಈ ಹಿಪಾಕ್ರಸಿ ಯಾಕೆ ಬರ್ತಾ ಇದೆ? ನಾವು ಬರೀ ಇನ್ನೊಬ್ಬರನ್ನ ದೂಷಣೆ ಮಾಡಿ ನಮ್ಮದೇ ದೊಡ್ಡಸ್ತಿಕೆ ಅಂತ ಹೇಳಬೇಕಾ ಅಂತ ಪ್ರಶ್ನೆ ಮಾಡಿದ್ರೆ, ಇದಕ್ಕೆ ಸೈಕಾಲಜಿಸ್ಟ್ ಒಬ್ಬರು ಕಾಲ್ ರಾಜರ್ಸ್ ಅಂತ ಅವ್ರು ಹೇಳ್ತಾರೆ, ಮಾನಸಿಕ ಸಮಸ್ಯೆಗಳಿಗೆ ಮೂಲ ಕಾರಣ ಇನ್ಕಾಂಗ್ರುಯೆನ್ಸ್. ನಮ್ಮ ಮನಸ್ಸು ಎರಡು ಪದರಗಳಿರುತ್ತೆ. ಮೊದಲನೇದು ಆ್ಯಕ್ಚುಯಲ್ ಸೆಲ್ಫ್, ಇನ್ನೊಂದು ಐಡಿಯಲ್ ಸೆಲ್ಫ್ ಅಂತ. ಆ್ಯಕ್ಚುಯಲ್ ಸೆಲ್ಫ್ ಅಂತಂದರೆ ನನ್ನ ಸ್ವಂತಿಕೆ ಏನು, ನಾನು ಇವತ್ತಿನ ಕಾಲಘಟ್ಟದಲ್ಲಿ ಏನಿದ್ದೇನೆ ಅಂತ. ಐಡಿಯಲ್ ಸೆಲ್ಫ್ ಅಂದರೆ ನಾನು ಏನು ಆಗಬಹುದು, ನನ್ನ ಸಾಮರ್ಥ್ಯ ಏನಿದೆ, ಏನು ಆಗಬಹುದು ಅನ್ನೋದಕ್ಕೆ ಅಂತ. ಇವತ್ತಿನ ನಮ್ಮ ಜೀವನ ಪದ್ಧತಿ ನೋಡಿದರೆ ನಮ್ಮ ಐಡಿಯಲ್ ಸೆಲ್ಫ್ ತುಂಬ ಚೆನ್ನಾಗಿದೆ. ಭಾರತದಲ್ಲಿ ಐಡಿಯಲ್ ಸೆಲ್ಫ್ ಬಗ್ಗೆ ಬಹಳಷ್ಟು ವಿಚಾರ ಇದೆ. ಅದೇ ನಮ್ಮ ರಾಮರಾಜ್ಯದ ಕಲ್ಪನೆ. ಒಂದು ರಾಮರಾಜ್ಯ ಅಂದರೆ ಹೇಗಿರಬೇಕು, ಒಬ್ಬ ವ್ಯಕ್ತಿ ಹೇಗಿರಬೇಕು, ಎಲ್ಲ ಥರದಲ್ಲೂ ಅವನು ಸದ್ಗುಣ ಭರಿತನಾಗಿರಬೇಕು ಅಂತ ಹೇಳ್ತೀವಿ ಅಲ್ವಾ, ಇದು ಐಡಿಯಲ್ ಸೆಲ್ಫ್. ಆದರೆ ಆ್ಯಕ್ಚುಯಲ್ ಸೆಲ್ಫ್ ನಾವು ಹಾಗಿದ್ದೀವ ಇವತ್ತು ಅಂತ ಪ್ರಶ್ನೆ. ಇವತ್ತಿನ ಕಾಲಕ್ಕೆ ನಾವು ಆ ರೀತಿ ಇದ್ದೀವ ಅಂತ. ಹಾಗೆ ಇಲ್ಲದೇ ಇರೋದ್ರಿಂದ ಮಾನಸಿಕ ಸಮಸ್ಯೆಗಳು ಉಂಟಾಗುವಂಥದ್ದು. ಧರ್ಮ ರಕ್ಷಣೆ ಮಾಡಬೇಕು, ಆದರೆ ಧರ್ಮ ಪಾಲಿಸೋದಿಲ್ಲ. ಸತ್ಯ ಹೇಳಬೇಕು, ಆದರೆ ಅಸತ್ಯವನ್ನೇ ನಡೆಸ್ತೀವಿ. ಸರಿಯಾದ ಮಾರ್ಗದಲ್ಲಿ ನಡಿಬೇಕು, ಆದರೆ ಎಲ್ಲವೂ ದಾರಿ ಬಿಟ್ಟು ನಾವು ನಡೀತಾ ಇರ್ತೀವಿ. ಮಾನಸಿಕ ಸಮಸ್ಯೆಗೆ, ಮಾನಸಿಕ ರೋಗಕ್ಕೆ ಇದೆಲ್ಲವೂ ಕಾರಣ ಆಗತ್ತೆ ಅಂತ ಹೇಳಿ. ಆದರೆ ಈ ಪೂರ್ಣಪ್ರಮತಿ ಅಂತಹ ಆಲ್ಟರ್ನೇಟಿವ್ ಎಜುಕೇಷನ್ ಏನು ಮಾಡ್ತಾ ಇದೆ ಇವತ್ತು ಅಂತಂದರೆ, ಈ ಐಡಿಯಲ್ ಸೆಲ್ಫ್ ಮತ್ತು ಆ್ಯಕ್ಚುಯಲ್ ಸೆಲ್ಫ್ ಮಧ್ಯೆ ಇರುವಂಥ ಗ್ಯಾಪನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದೆ. ಹೇಗೆ ಅದು ಅಂತಂದರೆ, ನಾವು ಮಕ್ಕಳಿಗೆ ಒಂದು ಕಲಿಕಾ ವಾತಾವರಣವನ್ನು ಸೃಷ್ಟಿ ಮಾಡಿಕೊಡ್ಬೇಕು. ಮಕ್ಕಳು ಸ್ವಾಭಾವಿಕವಾಗಿ ಕಲಿತಾರೆ. ನೀವು ಮಕ್ಕಳಿಗೆ ಏನು ಕಲಿಸ್ಬೇಕಾಗಿಲ್ಲ, ಯಾಕೆಂದರೆ ಅವರಿಗೆ ಸ್ವತಃ ಆ ಸಾಮರ್ಥ್ಯ ಇದೆ. ಈಗ ಉದಾಹರಣೆಗೆ ಯಾರೂ ಕೂಡ ಮಾತೃಭಾಷೆಯನ್ನು ಮಕ್ಕಳಿಗೆ ಹೇಳ್ಕೊಡಲ್ಲ ಅಲ್ವಾ. ಅವ್ರು ಹೇಗೆ ಕಲಿತರು? ಮನೆಯಲ್ಲಿ ಮಾತನ್ನು ಹೇಗೆ ಕಲಿತರು? ಒಂದು ಮಗು ಮಾತು ಹೇಗೆ ಕಲಿತು? ಒಂದು ಮಗು ತನ್ನ ತಾಯಿ ಥರನೇ ನಡ್ಕೊಳ್ಬೇಕು, ತಂದೆ ಥರನೇ ನಡ್ಕೊಳ್ಬೇಕು ಅಂತ ಹೇಗೆ ಕಲಿತು? ಅದರಿಂದ ಕಲಿಯೋದು ಮಗುವಿಗೆ ಅದು ಸ್ವಾಭಾವಿಕ ಧರ್ಮ, ಅದು ಸ್ವತಂತ್ರವಾಗಿ ಬರುವಂಥ ಒಂದು ವಿಚಾರ. ಆದರೆ ನಾವು ಕಲಿಯೋಕ್ಕೆ ಬೇಕಾಗಿರುವ ವಾತಾವರಣವನ್ನು ಸೃಷ್ಟಿ ಮಾಡಿಕೊಡ್ಬೇಕು. ಯು ಹ್ಯಾವ್ ಟು ಕ್ರಿಯೇಟ್ ಅನ್ ಆಂಬಿಯನ್ಸ್ ಇನ್ ವಿಚ್ ಅ ಚೈಲ್ಡ್ ಕ್ಯಾನ್ ಅಕ್ವೈರ್ ಇನ್ಫಾರ್ಮೇಷನ್, ಚೈಲ್ಡ್ ಕ್ಯಾನ್ ಲರ್ನ್. ಸೊ ನಾವು ಪಾಠ ಹೇಳ್ಕೊಡ್ಬೇಕಾಗಿಲ್ಲ, ಪಾಠವನ್ನು ಕಲಿಯೋಕ್ಕೆ ಬೇಕಾಗಿರೋ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿಕೊಡ್ಬೇಕು. ಇಂಥ ಕಾರ್ಯಕ್ರಮಗಳು ಅದಕ್ಕೆ ಬಹಳ ಮುಖ್ಯವಾಗುತ್ತೆ. ಇಲ್ಲಿ ಪೋಷಕರು, ಶಿಕ್ಷಕರು ಎಲ್ಲರೂ ನಿಂತ್ಕೊಂಡು ಸ್ಟೇಜ್ ಪರ್ಫಾರ್ಮ್ ಮಾಡಬೇಕಾದ್ರೆ ಮಕ್ಕಳಿಗೆ ಸ್ವಾಭಾವಿಕವಾಗಿ ಅದು ಅವರಲ್ಲಿ ಉತ್ತೇಜನ ಕೊಡುತ್ತೆ. ಇವತ್ತು ಮಕ್ಕಳೆಲ್ಲ ಎಷ್ಟು ಖುಷಿಯಾಗಿದ್ದಾರೆ ನೋಡಿ, ಮಾತಾಡಿಕೊಂಡು ಖುಷಿಯಾಗಿ ಓಡಾಡಿಕೊಂಡು ಎಲ್ಲ ಮಾಡ್ಕೊಂಡಿದ್ದಾರೆ. ಇದೇ ವಾತಾವರಣ ನಿಮಗೆ ನಾರ್ಮಲ್ ಸ್ಕೂಲ್ಗಳಲ್ಲಿ ಕಾಣಿಸೋದಿಲ್ಲ. ಯಾಕೆ ನಾರ್ಮಲ್ ಸ್ಕೂಲಲ್ಲಿ ಕಾಣೋದಿಲ್ಲ ಅಂತಂದರೆ, ಅದೆಲ್ಲವೂ ಕೂಡ ಟ್ರೈನ್ಡ್, ಆರ್ಟಿಫಿಷಿಯಲ್ ಆಗಿ ಹೇಳ್ಕೊಟ್ಟಿರುವಂಥದ್ದು. ಸ್ಟೇಜ್ ಮೇಲೆ ಟೀಚರ್ ಬರೋದಿಲ್ಲ, ಸ್ಟೇಜ್ ಮೇಲೆ ಪೇರೆಂಟ್ಸ್ ಬರೋದಿಲ್ಲ. ಸ್ಟೇಜ್ ಮೇಲೆ ಸ್ಟೂಡೆಂಟ್ ಮಾತ್ರ ಬರಬೇಕು, ಅವ್ರು ಎಷ್ಟಿದೆಯೋ ಅಷ್ಟು ಮಾತ್ರ ಮಾಡಿ ವಾಪಸ್ ಮನೆಗೆ ಹೋಗಬೇಕು. ಎಲ್ಲವೂ ಆರ್ಟಿಫಿಷಿಯಲ್. ಇಲ್ಲಿ ಎಷ್ಟು ಸ್ವಾಭಾವಿಕವಾಗಿದೆ ನೋಡಿ. ಮಕ್ಕಳು ಓಡಾಡ್ತಾ ಇದ್ದಾರೆ, ಆಟ ಆಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ, ಪೋಷಕರಿದ್ದಾರೆ, ಎಲ್ಲರೂ ಇದ್ದಾರೆ. ಇಂಥ ವಾತಾವರಣ ಮಾನಸಿಕ ಆರೋಗ್ಯಕ್ಕೆ ಬಹಳ ಮುಖ್ಯ. ಇದನ್ನು ನಾವು ಹೋಲಿಸ್ಟಿಕ್ ವೆಲ್ ಬೀಯಿಂಗ್ ಅಂತ ಕರಿತೀವಿ. ಸರ್ವತೋಮುಖ ಅಭಿವೃದ್ಧಿ ಅಂತ ಕರೀತಾರಲ್ಲ, ಸರ್ವತೋಮುಖ ಯೋಗಕ್ಷೇಮ ಅನ್ನೋದು ಹೋಲಿಸ್ಟಿಕ್ ವೆಲ್ ಬೀಯಿಂಗ್. ಇಂಥ ಕಾರ್ಯಕ್ರಮಗಳು ಇನ್ನೂ ಹೆಚ್ಚೆಚ್ಚು ಆಗಬೇಕು. ಇದು ಒಂದು ಭಾಗದಲ್ಲಿ ನಮ್ಮ ಭಾರತೀಯತೆಯನ್ನು, ನಮ್ಮ ಸಂಸ್ಕೃತಿಯನ್ನು, ನಮ್ಮ ವಿಚಾರಗಳನ್ನು ಕಾಪಾಡೋದು ಒಂದು ನೆಲೆಗಟ್ಟಾದರೆ, ನಮ್ಮ ಮಾನಸಿಕ ಆರೋಗ್ಯಕ್ಕೆ ಇದು ಬಹಳ ಮುಖ್ಯ ಆಗಿದೆ. ಈ ರೀತಿಯ ಒಂದು ಕಲಿಕಾ ವಾತಾವರಣದಲ್ಲಿ ಪೋಷಕರು ಕೂಡ ಚೆನ್ನಾಗಿ ಮಕ್ಕಳ ಜೊತೆ ಬೆರೆತ್ಕೋತಾರೆ, ಮಕ್ಕಳು ಪೋಷಕರ ಜೊತೆ ಬೆರೆತ್ಕೋತಾರೆ. ಒಂದು ಎಲ್ಲ ರೀತಿಯ ಅಭಿವೃದ್ಧಿಗೆ ಇದು ಒಂದು ಒಳ್ಳೆ ಅವಕಾಶ ಮತ್ತು ವೆರಿ ಸೈಂಟಿಫಿಕಲಿ ಕ್ರಿಯೇಟೆಡ್ ಅಂತ ಅನಿಸುತ್ತೆ. ಇಂಥ ಕಾರ್ಯಕ್ರಮಗಳು ಮತ್ತೆ ಮತ್ತೆ ಇನ್ನೂ ಹೆಚ್ಚು ಆಗಲಿ. ಇದ್ರ ಜೊತೆಗೆ ಮಕ್ಕಳಿಗೂ ಕೂಡ ತನದ ಒಂದು ಧೈರ್ಯ ಮನಸ್ಸಿಗೆ ಬರಲಿ. ಇಷ್ಟು ವರ್ಷ ಎಲ್ಲ ನಾವು ಸಂಕೋಚದಲ್ಲಿದ್ವಿ. ಅಯ್ಯೋ, ನಾನು ಹೀಗೆ ಹೋಗ್ಬೋದಾ, ನಾನು ನನ್ನತನ ಹೊತ್ಕೊಂಡು ಹೋಗಬಹುದಾ ಹೊರಗಡೆ ಸಮಾಜದಲ್ಲಿ ಅಂತ. ಆದರೆ ಈ ಮಕ್ಕಳಲ್ಲಿ ಆ ಧೈರ್ಯ ಕಾಣ್ತಾ ಇದೆ. ತಮ್ಮ ತನವನ್ನು ಹೊತ್ಕೊಂಡು ಹೊರಗಡೆ ಹೋಗುವಂಥ ಧೈರ್ಯ ಮಕ್ಕಳ ಮನಸ್ಸಿಗೆ ಬರಲಿ. ಇದರಿಂದ ನಮ್ಮ ಇಡೀ ಸಮಾಜ ಆರೋಗ್ಯಪೂರ್ಣವಾಗುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ನಮಸ್ಕಾರ.
ಮಾನಸಿಕ ಆರೋಗ್ಯವೇ ಜೀವನದ ನಿಜವಾದ ಆರೋಗ್ಯ ಅಂತ ಎಲ್ಲರಿಗೂ ತಮ್ಮ ಮಾರ್ಗದರ್ಶನದ ನುಡಿಗಳನ್ನು ನೀಡಿದ ಡಾಕ್ಟರ್ ಸುದರ್ಶನ್ ಅವರಿಗೆ ಧನ್ಯವಾದಗಳು. ಈಗ ನಮ್ಮವರೇ ಆದ ಅನಂತಣ್ಣ ಹಾಗೂ ವೆಂಕಟೇಶಣ್ಣ ಬಂದು ಡಾಕ್ಟರ್ ಸುದರ್ಶನ್ ಅವರಿಗೆ ಗೌರವ ಸಮರ್ಪಣೆ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ತಮ್ಮ ಗಾನ ಸಿರಿಯ ಮೂಲಕ ಇಂದಿನ ಕಲಾ ಪ್ರಸ್ತುತಿಗೆ ಸಹಕರಿಸಿದ ಶ್ರೀಮತಿ ರಮಾ ಅಕ್ಕ ಬಂದು ಡಾಕ್ಟರ್ ಅಂಜನಿ ದೇಶಪಾಂಡೆ ಇವರಿಗೆ ಗೌರವ ಸಮರ್ಪಣೆ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಈ ಕಾರ್ಯಕ್ರಮದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ತಮ್ಮ ಅಮೂಲ್ಯ ಸಮಯವನ್ನು ನಮಗಾಗಿ ಕೊಟ್ಟು ಮಕ್ಕಳ ಹಾಗೂ ಪೋಷಕರ ಅಧ್ಯಾಪಕರ ಎಲ್ಲ ಪ್ರತಿಭೆಗಳ ಅಥವಾ ಪ್ರತಿಭಾನ್ಬೋಧ ಕಲಾ ಪ್ರದರ್ಶನವನ್ನು ನೋಡಿ ನಮಗೆ ಮಾರ್ಗದರ್ಶನ ನೀಡಿದ ಉಭಯ ವೈದ್ಯರಿಗೂ ಕೂಡ ಅನಂತ ಕೃತಜ್ಞತೆಗಳು.